ಗುರು ಸರ್ ಒಂದಿನ ಕರೆದು ಈ ಥರದ ಪಾತ್ರ ಇದೆ ಮಾಡ್ತೀರಾ, ನನಗೇನೋ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಂ ಸರ್ ಓಕೆ, ಅಂದರೆ ಯಾವ ಥರ ಏನು ಅಂದಾಗ, ಇಲ್ಲ ಈ ಥರ ಒಂದು ಸುಮಾರು ಒಂದು ಅಂದರೆ ಏಜೆಡ್ ಪಾತ್ರ, ಈ ಥರ ಜಗ್ಗೇಶ್ ಅವ್ರ ಅಮ್ಮ ಅಂತಾರೆ. ಲೈಕ್ ಅದು ಹೆಂಗೆ ಸರ್, ಅದು ನಾನು ಜಗ್ಗೇಶ್ ಸರ್ಗೆ ಅಮ್ಮನ, ಅದು ಹೆಂಗೆ ಸಾಧ್ಯ ಅದು ಅಂತ. ಇಲ್ಲ ಚೈತ್ರ ವರ್ಕೌಟ್ ಆಗುತ್ತೆ ನನ್ನ ನಂಬಿ, ನಾನು ಹೇಳೋದು ನಂಬಿ, ಅದು ಗ್ಯಾರಂಟಿ ವರ್ಕೌಟ್ ಆಗುತ್ತೆ, ಸೂಪರ್ ಆಗಿದೆ ಪಾತ್ರ, ರೋಲ್ ಸಖತ್ತಾಗಿದೆ, ಅದು ನಿಮ್ಗೊಂದು ಬೇರೆ ಥರದ್ದು ಒಂದು ಹೆಸರು ತಂದು ಕೊಡುತ್ತೆ. ಅದು ಹೆಂಗಂದರೆ ಅದು ಒಂದು ಕಡೆ ನನಗೆ ಅವ್ರ ಮಾತಿನ ಮೇಲೆ ಬಲವಾದ ನಂಬಿಕೆ ಇದೆ. ಯಾಕಂದರೆ ನಿರ್ದೇಶಕ ಅಂದರೆ ದೇವ್ರ ಥರ, ಅವ್ರು ಹೇಳಿದ್ದು ನಂಬಲೇಬೇಕಾಗುತ್ತೆ. ಅವ್ರು ಹೇಳಿದ್ದನ್ನು ನಾವು ನಂಬಿ ನಾವು 100% ಎಫರ್ಟ್ ಹಾಕಿ ಮಾಡಿದ್ರೆ ಅದು ಒಂದಲ್ಲ ಒಂದು ರೀತಿ ಅದು ರೀಚ್ ಆಗೇ ಆಗುತ್ತೆ. ಸೊ ಈ ಥರ ಒಂದು ನಂಬಿಕೆ ಇಟ್ಕೊಂಡು ಗುರು ಸರ್ ಮೇಲೆ ತುಂಬ ನಂಬಿಕೆ, ಇಲ್ಲ ಅವ್ರು ಹೇಳಿದ್ರೆಲ್ಲ ಮಾಡಬೇಕು ಅಂತ. ಇನ್ನೊಂದು ಕಡೆ ಸ್ವಲ್ಪ ಕನ್ಫ್ಯೂಷನ್ನು, ಯಾಕಂದರೆ ಯಾರಿಗೇ ಆಗಲಿ ಒಂದು ಏಜಲ್ಲಿರೋ ಹುಡುಗಿಗೆ ಈ ಏಜಡ್ ರೋಲ್ ಮಾಡು ಅಂದಾಗ ಇವತ್ತಿನ ಕಾಲದಲ್ಲಿ ತುಂಬ ಯೋಚನೆ ಮಾಡ್ತಾರೆ. ಮದುವೆ ಆಗಿ ಮಕ್ಕಳಿರೋ ಪಾತ್ರ ಅಂದಾಗ ಅಯ್ಯೋ ಮಕ್ಕಳಿದೆಯಾ ಅಂತಾರೆ. ಸೊ ಅಂಥದ್ರಲ್ಲಿ ನಾನು ಏನು ಮಾಡೋದು ಇಂಥ ಪಾತ್ರ ಅಂತ ಒಂದು ಕಡೆ ಇದ್ದರೂ, ಇನ್ನೊಂದು ಕಡೆ ನಿಜವಾಗ್ಲೂ ಯಾಕಂದರೆ ಅವರ ನಂಬಿಕೆ ಅಂಥ ಸಮಯದಲ್ಲಿ ನನ್ನ ಕರೆದು ಒಂದು ಪಾತ್ರ ಕೊಟ್ಟು ನೀನು ಮಾಡು ಅಂತ ಹೇಳಿದ್ರಲ್ಲ, ಆ ನಂಬಿಕೆ ತುಂಬ ದೊಡ್ಡದಾಗಿತ್ತು. ಅದನ್ನು ಉಳಿಸ್ಕೋಬೇಕು ಅಂತ ಅನ್ನಿಸ್ತು. ಐ ಆಮ್ ಸೋ ಮಚ್ ಥ್ಯಾಂಕ್ಫುಲ್ ಟು ಗುರುಪ್ರಸಾದ್ ಸರ್ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ. ತುಂಬ ಚೆನ್ನಾಗಿತ್ತು, ಸೆಟ್ಟಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಬೇರೆ ಥರನೇ ಇತ್ತು ನನ್ನ ಮನಸ್ಥಿತಿ. ನಿಧಾನವಾಗಿ ಆ ಶೂಟಿಂಗಲ್ಲಿ ಟೋಟಲಿ ಕನ್ವರ್ಟ್ ಆಯಿತು. ಐ ವಾಸ್ ಇನ್ ದ ಶೂಟ್, ಐ ವಾಸ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಆ್ಯಂಡ್ ಮೇಕಪ್ ಎವ್ರಿಥಿಂಗ್, ಆ್ಯಂಡ್ ಐ ವಾಸ್ ಟೋಟಲ್ ಆನ್. ಮತ್ತು ಮೊದಲಿನ ಚೈತ್ರ ಕೊಟ್ಟೂರಾದೆ ಆ ಒಂದು ಪಯಣಕ್ಕೆ ರಂಗನಾಯಕ ಸಿನಿಮಾ ತುಂಬಾ ನನಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಜೊತೆಗೆ ಜಗ್ಗೇಶ್ ಸರು, ಆ್ಯಕ್ಚುಲಿ ಜಗ್ಗೇಶ್ ಸರು ಪರ್ಸ್ನಲಿ ಕರೆದು ಏನಾಯ್ತಮ್ಮ ನಿನಗೆ, ಯಾಕೆ ಏನು ಅಂತೆಲ್ಲ ಮಾತಾಡಿದರು. ನಾನೇನಾದರೂ ಸಹಾಯ ಮಾಡಬೇಕಾ ಅಂತ ಕೇಳಿದ್ರು. ತುಂಬ ಒಂದು ಧೈರ್ಯ ಕೊಟ್ಟರು, ಶಕ್ತಿ ತುಂಬಿದ್ರು. ಇವತ್ತಿನ ಪ್ರೋಗ್ರಾಮಲ್ಲೂ ಅದ್ರ ಬಗ್ಗೆ ಮಾತಾಡಿದ್ರು. ಅವರ ಎನರ್ಜಿ, ಅವರ ಶಕ್ತಿಯಿಂದ ಬಹುಶಃ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ, ಅದ್ರ ಬಗ್ಗೆನೂ ಹೇಳಿದ್ರು. ಅದಕ್ಕೂ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸೊ ಇಲ್ಲಿ ಬೇರೆ ಹೊಸ ಥರ ಚೈತ್ರ ಕೊಟ್ಟೂರು ಕಾಣ್ತಾಳೆ. ಎಲ್ಲದಕ್ಕಿಂತ ಮುಖ್ಯವಾಗಿ ರಂಗನಾಯಕ ಸಿನಿಮಾ ನಿಜವಾಗ್ಲೂ ಅದ್ಭುತಗಳು ಸೇರಿದಂಥ ಸಿನಿಮಾ, ಸೇರಿ ಮಾಡಿದಂಥ ಸಿನಿಮಾ ಮಠ ಎದ್ದೇಳು ಮಂಜುನಾಥ. ಇದು ಆದಮೇಲೆ ಗುರುಪ್ರಸಾದ್ ಮತ್ತು ಜಗ್ಗೇಶ್ ಸರ್ ಕಾಂಬಿನೇಷನ್ನ 3ನೇ ಸಿನಿಮಾ. ಅವರ ಅಭಿಮಾನಿಗಳು ಅಫ್ಕೋರ್ಸ್ ತುಂಬ ಜನ ಇರ್ತಾರೆ, ಈ ಸಿನಿಮಾ ಅಭಿಮಾನಿಗಳು. ಅವರೆಲ್ಲರೂ ನೋಡಿ ಇನ್ನಷ್ಟು ಖುಷಿ ಪಡುವಂತಹ, ಇನ್ನಷ್ಟು ಹಾಗೆ ಹೇಳ್ದಂಗೆ ಅಳಿಸುತ್ತೆ ಸಿನಿಮಾ ಅಂತ ಕೂಡ ಹೇಳಿದ್ರು ಕೊನೆಯಲ್ಲಿ. ಸೊ ಆ ರೀತಿ ಎಮೋಷ್ನಲ್ ಆಗುವಂತಹ ಸಿನಿಮಾ ರಂಗನಾಯಕ. ನನ್ನ ಬದುಕಿಗೆ ಒಂಥರ ತುಂಬ ಸ್ಪೆಷಲ್ ಆ್ಯಂಡ್ ಒಂದು ಬಿಗ್ ಟ್ವಿಸ್ಟ್ ಕೊಟ್ಟಿರೋವಂಥ ಸಿನಿಮಾ. ಸೊ ಎಲ್ಲರೂ ಬನ್ನಿ, ನಾನು ಮಾಡಿದ್ದೀನಿ ಅಂತಲ್ಲ, ಇನ್ನೊಬ್ಬರಿದ್ದಾರೆ ಮತ್ತೊಬ್ಬರಿದ್ದಾರೆ ಅಂತಲ್ಲ, ಸಿನಿಮಾ ಕಾಣಕ್ಕೆ ಬನ್ನಿ. ಯಾಕಂದರೆ ಸಿನಿಮಾ ಅದ್ಭುತವಾಗಿದೆ, ಉತ್ತಮವಾದ ಸಿನಿಮಾ. ಆ ಸಿನಿಮಾನ ನೋಡೋದಕ್ಕೆ ಬನ್ನಿ, ಸಿನಿಮಾನ ಗೆಲ್ಲಿಸಿ ನಾವೆಲ್ಲರೂ ಗೆಲ್ತೀವಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಅಂತ ಕೇಳ್ಕೊತೀನಿ.